ಮಹಾರಾಷ್ಟ್ರ ಕೃಷ್ಣಾ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಒಂದು ವಾರದ ಹಿಂದೆ ಸಂಪೂರ್ಣ ಬತ್ತಿದ್ದಂತಹ ಕೆರೆಗೂ ಕೂಡ ಈಗ ಜೀವಕಳೆ. ಕೃಷ್ಣಾ ಭೀಮಾ ನದಿಗೆ 1,00,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಈ ನೀರು ಬಿಡುಗಡೆಯಿಂದಾಗಿ ಕೆರೆ ಹಳ್ಳಗಳೆಲ್ಲವೂ ಕೂಡ ಮೈದೂರಿವೆ. ನೀರಿಲ್ಲದೆ ಬರಿದಾಗಿತ್ತು ಲುಂಬಿನಿ ಕೆರೆ, ಈಗ ಸಂಪೂರ್ಣ ಭರ್ತಿಯಾಗಿದೆ. ಯಾದಗಿರಿ ನಗರದಲ್ಲಿರುವಂತಹ ಲುಂಬಿನಿ ಕೆರೆಗೆ ಜೀವ ಕಳೆ ಬಂದಿದ್ದರಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕಳೆದ ವರ್ಷ ಈ ಕೆರೆಯಲ್ಲಿ ನೀರಿಲ್ಲದೆ ಮೀನುಗಳೆಲ್ಲ ಸತ್ತು ಹೋಗಿದ್ವು. ಆದರೆ ಈ ಬಾರಿ ಒಂದು ವಾರದ ಹಿಂದಷ್ಟೇ ಬತ್ತಿದ್ದ ಕೆರೆಗೆ ಈಗ ಜೀವ ಕಳೆ ಬಂದಿರುವಂತಹ ದೃಶ್ಯ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಧಿಕ ಪ್ರಮಾಣದಲ್ಲಿ ಕೂಡ ನೀರನ್ನು ಹರಿಬಿಡಲಾಗ್ತದೆ. ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರುಗಳು ಹರಿಬರ್ತಾ ಇರೋದ್ರಿಂದ ಕೂಡ ಏನು ಯಾದಗಿರಿ ಜಿಲ್ಲೆಯ ಹಳ್ಳ ಕೊಳ್ಳಗಳು ಸಹ ಮೈದುಂಬೆ ಇರ್ತಾ ಇರುವಂಥದ್ದು. ನಾವೀಗ ಯಾದಗಿರಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ಲುಂಬಿನಿ ಕೆರೆಯ ದೃಶ್ಯ ನಿಮಗೆ ತೋರಿಸ್ತಾ ಹೋಗ್ತೀವಿ. ಏನು ಕಳೆದ 3-4 ದಿನದ ಸಹ ಯಾದಗಿರಿ ಜಿಲ್ಲೆ ಸೇರಿದಂತೆ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಏನು ಈ ಒಂದು ಲುಂಬಿನಿ ಕೆರೆ 3 ತಿಂಗಳಿಂದಲೂ ಸಹ ಬತ್ತಿ ಬರಿದಾಗಿತ್ತು. ಏನು ಇಲ್ಲಿನ ಜೀವಚರಗಳು ಸಹ ಸತ್ತು ಹೋಗಿದ್ದು. ಸಾಕಷ್ಟು ರೀತಿಯಿಂದ ಬರಿದಾಗಿರ್ತಕ್ಕಂತಹ ಒಂದು ಲುಂಬಿನಿ ಕೆರೆಗೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. 5-16 ಎಕರೆಯ ಪ್ರದೇಶದಲ್ಲಿರ್ತಕ್ಕಂತಹ ಈ ಒಂದು ಲುಂಬಿನಿ ಕೆರೆ ಈಗ ಮೈದುಂಬೆ ಇರ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಲುಂಬಿನಿ ಕೆರೆ ಯಾದಗಿರಿ ಜಿಲ್ಲೆಯಲ್ಲಿ ಸುರಿತಾ ಇರ್ತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಸಂಪೂರ್ಣವಾಗಿ ಭರ್ತಿ ಆಗ್ತಿದ್ದಾವೆ. ರೈತರ ಮೊಗದಲ್ಲಿ ಕೂಡ ಮಂದಹಾಸ ಮೂಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈಗ ಲುಂಬಿನಿ ಕೆರೆ ಈಗ ಮೈದುಂಬೆ ಇರ್ತಾ ಇರೋದ್ರಿಂದ ರೈತರ ಮೊಗದಲ್ಲಿ ಮಂದಹಾಸ ಕೂಡ ಮೂಡಿರ್ತಕ್ಕಂಥ. ಇಲ್ಲಿ ಕೂಡ ರೈತರು ಇದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಈಗ ಕಳೆದ 3-4 ತಿಂಗಳ ಹಿಂದೆ ಯಾದಗಿರಿ ಜಿಲ್ಲೆಯಲ್ಲಿ ಬರ ಆವರಿಸಿತ್ತು. ಈ ಒಂದು ಲುಂಬಿನಿ ಕೆರೆ ಬತ್ತಿ ಬರಿದಾಗಿತ್ತು, ಈಗ ಮೈದುಂಬೆ ಹರಿತಾ ಇದೆ. ಇದು ನಿಮಗೆ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಈಗ ನಾವು ಇದರಲ್ಲೇ ಸುಮಾರು ಬೇಸಿಗೆ ಟೈಮಿನಲ್ಲಿ ನಾವು ಒಳಗಡೆ ಬಂದು ವಾಯುವಿಹಾರಕ್ಕೆ ಬಂದಾಗ ನೋಡಿದಾಗ ಸಂಪೂರ್ಣ ಬತ್ತಿ ಹೋಯ್ಕೇಸಿ ಇದರಲ್ಲಿರ್ತಕ್ಕಂಥ ಜಲಚರ ಎಲ್ಲ ಸತ್ತೋಗಿದ್ವು, ಕಲ್ಲುಗಳೆಲ್ಲ ಕಾಣ್ತಿದ್ವು. ಬಟ್ ಜಿಲ್ಲಾಡಳಿತಕ್ಕೆ ಏನದ ಎಲ್ಲ ಹೂಳೆತ್ತಿಕೇಸಿ ಹೆಚ್ಚಿಗೆ ನೀರು ಸಂಗ್ರಹ ಆಗಂತ ಮಾಡ್ಬೇಕಂತಕ್ಕಂಥದ್ದು ನಾವು ಒತ್ತಾಯ ಮಾಡಿದಾಗ ಅದಕ್ಕಿಂತ ಮೊದಲು ಏನದಂದ್ರೆ ಮಳೆ ಬಂದ ಕೇಸಿ ಇವತ್ತೇನದ ಜಲಚರಗಳನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಅದ. ಮತ್ತು ಇದು ಹಳ್ಳಕೊಳ್ಳಗಳು ಕೃಷ್ಣಾ ಭಾಗದಲ್ಲಿ ಏನಂತಂದ್ರೆ ಆ ಕಡೆ ಮಳೆ ಜಾಸ್ತಿ ಆಗಿರೋದಂಥ ನೀರು ಹರಿದು ಬರ್ತಾ ಇರ್ತಕ್ಕಂಥದ್ದು ನೀರಿನ ವ್ಯವಸ್ಥೆ ಆಗ್ಯದ. ಮತ್ತು ಕೆರೆಗಳನ್ನು ತುಂಬಿ ಹರಿಲಿಕ್ಕತ್ತವ. ರೈತರು ಏನದ ಬೆಳೆ ಬಿತ್ತಿಗೆಸಿ ಮುಗಿಲು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಮಳೆ ಬಂದಿರೋಂಥ ರೈತರು ಏನದ ನಿಟ್ಟುಸಿರು ಬಿಟ್ಟು ಬೆಳೆ ಕಡೆಗೆ ಗಮನ ಹರಿಸ್ತಾರೆ. ಜಮೀನು ಕಡೆಗೆ ಮುಂಜಾನೆದ್ದು ಕೆಲಸದ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಖುಷಿ ತರ್ತಂಥ ವಿಷಯ. ಸರ್, ಈಗ ಸಾಮಾನ್ಯವಾಗಿ ರೈತರಿಗೆ ಬಿತ್ತನೆ ಮಾಡಿದ್ದಾರೆ, ಬಿತ್ತನೆಗೆ ನೀರು ಕೂಡ ಭಾಳ ಅವಶ್ಯಕತೆ ಇತ್ತು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಇದು ರೈತರಿಗೆ ಯಾವ ರೀತಿ ಸಹಾಯ ಆಗುತ್ತೆ? ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗ್ಬೇಕಂತಕ್ಕಂಥದ್ದು ಹುಮ್ಮಸ್ಸಲ್ಲಿ ರೈತರಂತ ಖುಷಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.